dear second year students, in last class we discussed about the Henry's law and their applications. So Henry's law states that is at constant temperature the solubility of gas in liquid is directly proportional to partial pressure, and their application in soft drinks, scuba divers, and in higher altitude like the decrease in the dissolved oxygen or the reduce in the oxygen level by decreasing the pressure, and it leads to a disease called anoxia. That means the shortage of oxygen like asthma. So these are all the applications what we discussed in the Henry's law. Now we are move on to the solution of liquid in liquid. Solution of liquid in liquid. That means liquid is the solute that was dissolved in again liquid solvent, a mixture of liquids. For simply we can say that mixture of liquids. So that type of a solution mixture, that is a liquid in liquid, what we discussed now. And in liquid there is a particular property, that is a vapor pressure is observed. The vapor pressure means it is the pressure exerted by the vapor in the equilibrium with a liquid at a given temperature. Okay, so what is a vapor pressure ಅಂತ 1 marks ಕೇಳಿದರೆ, it is a pressure exerted by vapor in equilibrium with liquid at a given temperature. ಸೊ ಹಿಂಗಂದರೆ ಡೆಫಿನೇಷನ್ ಭಾಳ ಅದೇ ಥರನೇ ಬರೀಬೇಕು. ತುಂಬ ಸಿಂಪಲಾಗಿ ಹೇಳಬೇಕು ಅಂದರೆ ವಾಟ್ ಈಸ್ ಅ ವೇಪರ್ ಪ್ರೆಷರ್ ಅಂತ ಬಂದಾಗ, ಸಪೋಸ್ ಯು ಕ್ಯಾನ್ ಅಬ್ಸರ್ವ್ ದ ಇಮೇಜ್. ಒನ್ ಈಸ್ ಅ ವೇಪರ್ ಪ್ರೆಷರ್ ಆಫ್ ಬೆನ್ಸಿನ್ and second one is vapor pressure of salt solution. Both are at 60 degree Celsius by heating. ನಾವು 60 ಡಿಗ್ರಿ ಸೆಲ್ಸಿಯಸಲ್ಲಿ ಹೀಟ್ ಮಾಡ್ತಾ ಇದ್ದೀವಿ. ಮೊದಲನೇ ಇಮೇಜಲ್ಲಿ ನಮಗೆ ಏನಿದೆ, ಓನ್ಲಿ ದ ಪ್ಯೂರ್ ಬೆನ್ಸಿನ್ ಈಸ್ ದೇರ್, ಅದನ್ನು ಹೀಟ್ ಮಾಡ್ತಿದ್ದೀವಿ. ಹೀಟ್ ಮಾಡಿದಾಗ ಇಲ್ಲಿ ನಮಗೆ ಒಂದಷ್ಟು ವೇಪರ್ಸ್ಗಳು ಜನ್ರೇಟ್ ಆಗ್ತವೆ. ವೇಪರ್ಸ್ ಆರ್ ಜನ್ರೇಟೆಡ್. ನೀವು ಮನೇಲಿ ಅಬ್ಸರ್ವ್ ಮಾಡಿರ್ಬೋದು, ನಿಮ್ಮ ಅಮ್ಮ ಒಂದು ಸಾಂಬಾರನ್ನು ಬಿಸಿ ಮಾಡಿರ್ತಾರೆ ಅಂತ ಹೇಳ್ಕೊಳೋಣ. ಬಿಸಿ ಆದ ಮೇಲೂ ಅಲ್ಲಿ ವೇಪರ್ಸ್ ಬರ್ತಿರುತ್ತೆ, ಬಿಟ್ಟಾಕ್ಬಿಡಿ ಅದು. ಕೆಲವೊಂದು ಸತಿ ನಾವು ನೀರನ್ನು ಸಮೇತ ಬಿಸಿ ಮಾಡ್ಕೊಂಡು ಕುಡಿತೀವಿ, ಬಿಸಿ ನೀರು ಕುಡಿಯೋವಂಥ ಅಭ್ಯಾಸ ಇದ್ದರೆ. ಆ ನೀರಿಗೆ ನಾವು ಇನ್ನೇನು ಆ್ಯಡ್ ಮಾಡಿಲ್ಲ, ಬಿಸಿನೀರು ಮಾತ್ರ ಹೀಟ್ ಮಾಡ್ತಿರ್ತೀವಿ. ಇಲ್ಲಿ ಆ ಬಿಸಿಲನ್ನು ಹೀಟ್ ಮಾಡಿದಾಗಲೂ ಸಮೇತ ನಮಗೆ ವೇಪರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಅದಕ್ಕೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ, ಇಲ್ಲೊಂದು ಲಿಡ್ ಕ್ಲೋಸ್ ಮಾಡಿ, ವೆನ್ ದ ಲಿಡ್ ಈಸ್ ಕವರ್ಡ್ ಬೈ ದಿಸ್ ಕಂಟೈನರ್, ಪರ್ಟಿಕ್ಯುಲರ್ಲಿ ದ ಪ್ಯೂರ್ ಸಾಲ್ವೆಂಟ್ ದಟ್ ಪ್ರೊಡ್ಯೂಸ್ ಸಮ್ ವೇಪರ್ಸ್, ಅಲ್ಲಿ ಡ್ರಾಪ್ಲೆಟ್ಸ್ಗಳು ಕಲೆಕ್ಟ್ ಆಗ್ತಾ ಹೋಗ್ತವೆ. ಅಥವಾ ಕೂಲ್ ಆದಾಗಲೂ ಸಮೇತ ನಿಮ್ಮ ಮನೇಲಿ ನೋಡಿರ್ಬೋದು, ಆ ಬಿಸಿ ನೀರು ಬಿಸಿ ಆದಮೇಲೆ ಅದಕ್ಕೊಂದು ಲಿಡ್ ಕ್ಲೋಸ್ ಮಾಡಿರ್ತೀರ, ಆ ಲಿಡ್ ಮೇಲೆ ಒಂದಷ್ಟು ವೇಪರ್ಸ್ಗಳು ಕೂತಿರ್ತವೆ. ದಟ್ ವಿಲ್ ಬಿ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ಎ ವೇಪರ್ ಇನ್ ಎ ಈಕ್ವಿಲಿಬ್ರಿಯಮ್ ವಿತ್ ಎ ಲಿಕ್ವಿಡ್ ಅಟ್ ಎ ಗಿವನ್ ಟೆಂಪರೇಚರ್. ಆ ಪರ್ಟಿಕ್ಯುಲರ್ ಟೆಂಪರೇಚರ್ಲಿ ಮಾತ್ರ ಆ ಲಿಕ್ವಿಡ್ಗಳು ವೇಪರ್ಸ್ ಆಗಿ ಕನ್ವರ್ಟ್ ಆಗೋದು ಅಥವಾ ವೇಪರ್ಸನ್ನು ಪ್ರೊಡ್ಯೂಸ್ ಮಾಡೋದನ್ನು ನಾವು ಈಕ್ವಿಲಿಬ್ರಿಯಮ್ ಕಂಡೀಷನ್, ಅಲ್ಲಿ ನಾವು ವೇಪರ್ಸನ್ನು ಪ್ರೊಡ್ಯೂಸ್ ಮಾಡೋದು. ಬಟ್ ದ ವೇಪರ್ ಪ್ರೆಷರ್ ಡಸ್ ನಾಟ್ ಡಿಪೆಂಡ್ ಆನ್ ದ ಅಮೌಂಟ್ ಆಫ್ ಲಿಕ್ವಿಡ್.
ದಟ್ ಮೀನ್ಸ್ ಇಲ್ಲಿ ನಮಗೆ ಇಲ್ಲೊಂದು ಯಾವುದೋ ಒಂದು ಬೀಕರಲ್ಲಿ ನಾವು ಒಂದು 50 ml ನೀರು ತೊಗೊಂಡಿದ್ದೀವಿ ತಿಳ್ಕೊಳ್ಳೋಣ. ಇಲ್ಲಿ ಎಷ್ಟು ವೇಪರ್ಸ್ ಪ್ರೊಡ್ಯೂಸ್ ಆಗಿರುತ್ತೋ ಅಷ್ಟೇ ವೇಪರ್ಸು ಸಮೇತ ನಾವು ಕೇವಲ 10 ml ತಗೊಂಡ್ರೂ ಅಷ್ಟೇ ವೇಪರ್ಸ್ ಬರುತ್ತೆ, ಅಥವಾ 5 ml ತಗೊಂಡ್ರೂ ಅಷ್ಟೇ ವೇಪರ್ಸ್ ಬರ್ತವೆ. ದಟ್ಸ್ ವೈ ದ ವೇಪರ್ ಪ್ರೆಷರ್ ಡಸ್ ನಾಟ್ ಡಿಪೆಂಡ್ ಆನ್ ದ ಅಮೌಂಟ್ ಆಫ್ ಲಿಕ್ವಿಡ್ಸ್. ವೆದರ್ ಮೇ ಬಿ ಎ ಲಾರ್ಜರ್ ಕ್ವಾಂಟಿಟಿ ಆರ್ ಎ ಸ್ಮಾಲರ್ ಕ್ವಾಂಟಿಟಿ, vapor pressure does not depend on the amount of liquids. Okay, so ಹಾಗಾಗಿ next, what are the factors which affect the vapor pressure? One is the nature of liquids ಅಂತ ಬರುತ್ತೆ. ಸೊ ನೇಚರ್ ಆಫ್ ಲಿಕ್ವಿಡ್ ಮೀನ್ಸ್ ನಾನು ಮುಂಚೆನೇ ಹೇಳಿದೆ, ವೆದರ್ ಮೇ ಬಿ ಎ ಪೋಲಾರ್ ಆರ್ ನಾನ್ ಪೋಲಾರ್ ಆಗಿದೆ. ಬಟ್ ಇಯರ್ ಈಚ್ ಲಿಕ್ವಿಡ್ ಹ್ಯಾಸ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವೇಪರ್ ಪ್ರೆಷರ್. That vapor pressure does not depend on the volatility of the liquid. Some of the liquids are volatile, like petrol ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಅಥವಾ ನಮ್ಮ ಲ್ಯಾಬ್ಗಳಿಗೆ ಬಳಸುವಂಥ ಎಥನಾಲ್ ಆಗಿರ್ಬೋದು, ಅಥವಾ ಅಸಿಟೋನ್ ಆಗಿರ್ಬೋದು, ಅಮೋನಿಯಾ ಆಗಿರ್ಬೋದು. ದೇ ಆರ್ ಆಲ್ ವಾಲಟೈಲ್ ಲಿಕ್ವಿಡ್ಸ್. ಬಟ್ ವಾಲಟೈಲಿ ಆಫ್ ದಿ ಲಿಕ್ವಿಡ್ ಈಸ್ ಡಿಪೆಂಡ್ ಆನ್ ದ ಮ್ಯಾಗ್ನಿಟ್ಯೂಡ್ ಆಫ್ ಇಂಟರ್ಮಾಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್. Suppose a particular water molecule having a lesser intermolecular distance means they have the volatile nature. They have the stronger bond means the volatile become lesser. ಈ ಕೆಲವೊಂದಷ್ಟು ಲಿಕ್ವಿಡ್ಗಳಿಗೆ ನೀರಾಗಿರ್ಬೋದು ವಾಲಟೈಲಿಟಿ ಕಡಿಮೆ. ವೈ ದ ವಾಲಟೈಲಿಟಿ ಈಸ್ ರೆಡ್ಯೂಸ್ ಇನ್ ವಾಟರ್ ಮೀನ್ಸ್ ದ intermolecular distance between hydrogen and oxygen is very stronger. That is only because of hydrogen bond. But some of the liquids like petrol, the intermolecular force of attraction is very very less between the particular constant atoms of a petrol. That's why the volatility is increases. If the intermolecular force of attraction is less means the volatility is increases. The intermolecular force of attraction is more means the volatility will be reduced, or volatility become very very less. That's why weaker the intermolecular force of attraction, more will be the volatility of the liquid, higher is the vapor pressure we can observe in case of particular volatile liquid. That means in volatile liquids vapor pressure is more, but in case of volatility non-volatile liquids means then the vapor pressure become very very less. That means ಯಾವಾಗ ಪೆಟ್ರೋಲ್ಗಳಲ್ಲಿ ನಮಗೆ ವೇಪರ್ ಪ್ರೆಷರ್ ಜಾಸ್ತಿ ಇರುತ್ತೆ, ಅದೇ ಥರ ಪೆಟ್ರೋಲ್ ಅಲ್ಲದೆ ಯಾವ್ದಾದ್ರು ನಾನ್ ವಾಲಟೈಲ್ ಲಿಕ್ವಿಡ್ಸ್ ಲೈಕ್ ಅದ್ರ ವಾಟರ್ ತಗೊಂಡ್ರೆ ಅಲ್ಲಿ ನಮಗೆ ವಾಲಟೈಲಿಟಿ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಸೊ ವಾಲಟೈಲ್ ಲಿಕ್ವಿಡ್ಸಲ್ಲಿ ನಮಗೆ ವೇಪರ್ ಪ್ರೆಷರ್ ಜಾಸ್ತಿ, ಅದೇ ಥರ ನಾನ್ ವಾಲಟೈಲ್ ಸೊಲ್ಯೂಟ್ಗಳಲ್ಲಿ ನಮಗೆ ಇಲ್ಲಿ ಏನು ವೇಪರ್ ಪ್ರೆಷರ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ಏನು ಒಂದು ಫ್ಯಾಕ್ಟರ್ ವಿಚ್ ಅಫೆಕ್ಟ್ ದ ವೇಪರ್ ಪ್ರೆಷರ್, ದಟ್ ಈಸ್ ದ ನೇಚರ್ ಆಫ್ ಲಿಕ್ವಿಡ್. That is the volatile liquids having more vapor pressure, the non-volatile liquids having lesser vapor pressure. And second one is the temperature. So it's also playing important role in the vapor pressure. If the temperature, that is with increase in the temperature, the average kinetic energy of the liquid molecules increases by breaking the bond between any two molecules. Suppose ನಾನು ಅವಳು ಹೇಳಿದೆ, ಸೊ ಈಗ ನಾನ್ ವಾಲಟೈಲ್ ಲಿಕ್ವಿಡ್ಸ್ ಇದೆ ಅಂತೇಳಿ ಹೇಳ್ಕೊಳ್ಳೋಣ. ಈಗ ನಾನು ವಾಟರ್ ತೊಗೊಂಡಿರ್ತೀನಿ, ವಾಟರ್ ಸುಮ್ಮನೆ ಏನು ವೇಪರ್ ಪ್ರೆಷರನ್ನು ಏನು ಪ್ರೊಡ್ಯೂಸ್ ಮಾಡಲ್ಲ, ಅದಕ್ಕೆ ನಾವು ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ ಮಾತ್ರ, ದಟ್ ಮೀನ್ಸ್ ಅಟ್ ಅರೌಂಡ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್, ಅಂದರೆ ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ ಮಾತ್ರ ಇವುಗಳಲ್ಲಿ ಏನಾಗುತ್ತೆ, ನಮಗೆ ಈ ಬಾಂಡ್ ಬ್ರೇಕ್ ಆಗಿ ಅವುಗಳ ಅವರೇಜ್ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ. ಯಾವಾಗ ಅವರೇಜ್ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೋ ಲಿಕ್ವಿಡ್ಸ್ಗಳಲ್ಲಿ ಆಟೋಮೆಟಿಕಲಿ ದೇ ಪ್ರೊಡ್ಯೂಸ್ ವೇಪರ್ಸ್. ಬಟ್ ಇನ್ ಕೇಸ್ ಆಫ್ ವಾಲಟೈಲ್ ಲಿಕ್ವಿಡ್ಸ್ ನೋ ನೀಡ್ ಆಫ್ ಟೆಂಪ್ರೇಚರ್ ಇನ್ಕ್ರೀಸಿಂಗ್ ಇನ್ ಕೇಸ್ ಆಫ್ ವಾಲಟೈಲ್ ಲಿಕ್ವಿಡ್ಸ್. ಅಲ್ಲಿ ಯಾವುದೇ ಕಾರಣಕ್ಕೂ ನಾವು ಟೆಂಪ್ರೇಚರ್ ರೈಸ್ ಮಾಡಲೇಬೇಕು ಅಂತೇನು ರೂಲ್ಸ್ ಇಲ್ಲ. ಇದ್ದಕ್ಕಿದ್ದಂಗೆ ರೂಮ್ ಟೆಂಪ್ರೇಚರ್ ಅವು ವಾಲಟೈಲ್ ನೇಚರ್ನ ತೋರಿಸ್ತವೆ, ಓನ್ಲಿ ಬಿಕಾಸ್ ಆಫ್ ಲೆಸ್ಸರ್ ಇಂಟರ್ಮಾಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಬಟ್ ಇನ್ ಕೇಸ್ ಆಫ್ ನಾನ್-volatile liquids, we need a extra energy, that is a temperature. That temperature break the bond between the molecules. As a result, the vapor pressure increases. That's why if the temperature increases means the volatile of the liquid also increases. So this is about the two factors which affect the vapor pressure. First, the vapor pressure means the pressure exerted by a vapor
in equilibrium with liquid at a given temperature, and the vapor pressure does not depend on the amount of liquid. ಅದು ಕಡಿಮೆ ಇರ್ಬೋದು, ಜಾಸ್ತಿ ಇರ್ಬೋದು, ಅದರ ವೇಪರ್ ಪ್ರೆಷರ್ ಕಾನ್ಸ್ಟೆಂಟ್ ಆಗೇ ಇರುತ್ತೆ. ಆದರೆ ಎರಡು ಫ್ಯಾಕ್ಟರ್ಸ್ಗಳು ಎಫೆಕ್ಟ್ ಮಾಡ್ತವೆ ವೇಪರ್ ಪ್ರೆಷರ್ ಮೇಲೆ. ಒಂದು ನೇಚರ್ ಆಫ್ ಲಿಕ್ವಿಡು, ಇನ್ನೊಂದು ಎಫೆಕ್ಟ್ ಆಫ್ ಟೆಂಪರೇಚರ್ ಬರುತ್ತೆ. ಸೊ ನೇಚರ್ ಆಫ್ ಲಿಕ್ವಿಡಲ್ಲಿ ನಮಗೆ ವಾಲಟೈಲ್ ಇದ್ದರೆ ವೇಪರ್ ಪ್ರೆಷರ್ ಜಾಸ್ತಿ, ನಾನ್ ವಾಲಟೈಲ್ ಇದ್ದರೆ ನಮಗೆ ವೇಪರ್ ಪ್ರೆಷರ್ ಕಡಿಮೆ ಇರುತ್ತೆ. ಸೊ ವೇಪರ್ ಪ್ರೆಷರ್ ಯಾಕೆ ಜಾಸ್ತಿ ಆಗುತ್ತೆ ವಾಲಟೈಲ್ ಲಿಕ್ವಿಡಲ್ಲಿ ಅಂದರೆ ಅಲ್ಲಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ನು ಕಡಿಮೆ ಇರುತ್ತೆ. ನೆಕ್ಸ್ಟು ಟೆಂಪರೇಚರಲ್ಲಿ ಯಾವಾಗ ನಾವು ಟೆಂಪರೇಚರ್ ಜಾಸ್ತಿ ಮಾಡ್ತೀವೋ, ಎಸ್ಪೆಷಲಿ ಇನ್ ಕೇಸ್ ಆಫ್ ನಾನ್ ವಾಲಟೈಲ್ ಲಿಕ್ವಿಡ್ಸ್ಗಳಲ್ಲಿ, ಅಲ್ಲಿ ನಮಗೆ ನಾನ್ ವಾಲಟೈಲ್ ಲಿಕ್ವಿಡ್ಸ್ ಅಂದರೆ ವೇಪರ್ ಪ್ರೆಷರ್ನ ಈಸಿಯಾಗಿ ಕೊಡಲ್ಲ ರೂಮ್ ಟೆಂಪ್ರೇಚರಲ್ಲಿ. ಅಲ್ಲಿ ನಾವು ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಅವುಗಳ ಬಾಂಡ್ ಬ್ರೇಕ್ ಆಗಿ ನಮಗೆ ವೇಪರ್ ಪ್ರೆಷರ್ನ ಕೊಡ್ತಾ ಹೋಗ್ತವೆ. ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ದ Raoult's law. So that is the Raoult's law of liquid in liquid solution. That is liquid is again the solute here, and liquid is also a solvent. So that is a mixture of two liquids. So Raoult's law statement 2 marks is important. Statement ಏನಂತ ಬರೋದಾದರೆ, ಫಾರ್ ಎ ಸೊಲ್ಯೂಷನ್ ಆಫ್ ವಾಲಟೈಲ್ ಲಿಕ್ವಿಡ್ಸ್, ನಾವು ಇಲ್ಲಿ ಮಾತಾಡ್ತಿರೋದು ವಾಲಟೈಲ್ ಲಿಕ್ವಿಡ್ಸ್ಗೆ. ನೀವು ಈ ಸೆಂಟೆನ್ಸನ್ನು ಬರಲಿಲ್ಲ ಅಂದರೆ ಇಡೀ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಯಾಕೆಂದರೆ 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನೆ, ಸ್ಟೇಟ್ ರೌಲ್ಟ್ಸ್ ಲಾ ಅಷ್ಟೇ ಕೇಳೋದು. ಸ್ಟೇಟ್ ರೌಲ್ಟ್ಸ್ ಲಾ ಅಂತ ಕೇಳಿದಾಗ, ಫಾರ್ ಎ ಸೊಲ್ಯೂಷನ್ ಆಫ್ ವಾಲಟೈಲ್ ಲಿಕ್ವಿಡ್ಸ್ ದ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಈಚ್ ಕಂಪೋನೆಂಟ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಇಟ್ಸ್ ವೇಪರ್ ಪ್ರೆಷರ್ ಇನ್ ದಿ ಪ್ಯೂರ್ ಸ್ಟೇಟ್ ಆ್ಯಂಡ್ ಇಟ್ಸ್ ಮೋಲ್ ಫ್ರ್ಯಾಕ್ಷನ್ ಅಂತ ಬರೀಬೇಕು. That means a partial vapor pressure of each component is equal to the product of vapor pressure in the pure state and its mole fraction. That is in the form of, suppose there is a mixture of two liquid is there. Illondu diagram ide namage mixture of two liquids tagondidvi, and the green color particles are pure liquid. That is a pure liquid. And here some red color solutes are there. That is a solution. That is a solution of a mixture of two liquids. The first one is a pure liquid, that is a green color particles, and the second diagram which that indicates the solution mixture, that means the liquid is added to another liquid. So that is the binary solution. So let's consider the binary solution of two volatile liquids A and B. ಇಲ್ಲಿ ಎ ಅನ್ನೋದು ಒಂದು ಗ್ರೀನ್ ಕಲರ್ ಪಾರ್ಟಿಕಲ್ ಇದ್ದರೆ, ಬಿ ಅನ್ನೋದು ನಮಗೆ ಇನ್ನೊಂದು ಲಿಕ್ವಿಡ್ ಪಾರ್ಟಿಕಲ್ ಆಗಿರುತ್ತೆ. ಅವೆರಡನ್ನು ನಾವು ಬೈನರಿ ಮಿಕ್ಸ್ಚರ್ ಸೊಲ್ಯೂಷನ್ ತಗೊಂಡು, ಲೆಟ್ ಎಕ್ಸ್ ಎ ಆ್ಯಂಡ್ ಎಕ್ಸ್ ಬಿ ದ ಮೋಲ್ ಫ್ರಾಕ್ಷನ್ ಆಫ್ ಎ ಆ್ಯಂಡ್ ಬಿ. ದಟ್ ಮೀನ್ಸ್ ಎಕ್ಸ್ ಎ ಈಸ್ ದ ಮೋಲ್ ಫ್ರಾಕ್ಷನ್ ಆಫ್ ಎ ಆ್ಯಂಡ್ ಎಕ್ಸ್ ಬಿ ಈಸ್ ದ ಮೋಲ್ ಫ್ರಾಕ್ಷನ್ ಆಫ್ XB is the mole fraction of B. That means XA is the mole fraction of A and XB is the mole fraction of B. That is according to a particular liquid. So the mole fraction means that's the ratio of number of moles of to the total number of moles of solution. That is the mole fraction. But here there is a binary mixture with a mole fraction XA and XB according to respect to the particular liquid, and PA naught is the partial vapor pressure of the pure compound, that is A. Partial ಇದು A ಅನ್ನೋದು ಒಂದು ಪ್ಯೂರ್ ಲಿಕ್ವಿಡ್ ಆದರೆ B ಅನ್ನೋದು ಸೊಲ್ಯೂಷನ್ ಆಗಿರುತ್ತೆ. ಓಕೆ, PA naught is the partial vapor pressure of pure component A, and PB is the, that is PB naught is the partial vapor pressure of a solution. Okay, that is the binary mixture of solution. They have the particularly XA is the mole fraction of A, XB is the mole fraction of B, and PA naught is the partial vapor pressure of pure solvent, and PB naught is the partial vapor pressure of solution. But according to the partial vapor pressure solution, ನಾನು ಅವಳು ಹೇಳಿದೆ ರೌಲ್ಟ್ಸ್ ಲಾ ಸ್ಟೇಟ್ಮೆಂಟ್ ಹೆಂಗಿದೆ ಅಂದರೆ, ದಟ್ ಈಸ್
ಫಾರ್ ಎ ವಾಲಟೈಲ್ ಲಿಕ್ವಿಡ್ ಎ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಈಚ್ ಕಾಂಪೊನೆಂಟ್. ಈಗ ಈಚ್ ಕಾಂಪೊನೆಂಟ್ ಅಂತ ಅಂದರೆ ಎರಡು ಬೈನರಿ ಮಿಕ್ಸ್ಚರ್ ಅಂತ ತೊಗೊಂಡ್ರೆ ಒಂದು ಎ ಇದೆ, ಇನ್ನೊಂದು ಬಿ ಇದೆ. ಸೊ ಇಲ್ಲಿ ನಾವು ಪಾರ್ಷಿಯಲ್ ವೇಪರ್ ಪ್ರೆಷರ್ ಬಗ್ಗೆ ಮಾತಾಡ್ತೀವಿ. ದಟ್ ಈಸ್ ಪಿ ಎ ಇಸ್ ದ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಎ ಪರ್ಟಿಕ್ಯುಲರ್ ಕಾಂಪೊನೆಂಟ್. ಅದೇ ಸ್ಟೇಟ್ಮೆಂಟನ್ನು ಇಲ್ಲಿ ಕೊಟ್ಟಿರೋದು. ದಟ್ ಮೀನ್ಸ್ ಫಾರ್ ಎ ವಾಲಟೈಲ್ ಲಿಕ್ವಿಡ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಈಚ್ ಕಾಂಪೊನೆಂಟ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ vapor pressure of pure state and its mole fraction, that is Xa. ಹಾಗಾಗಿ that is Pa is equal to Pa naught into Xa. This is the product of Pa naught and Xa is the product of vapor pressure of pure component to the mole fraction of particular component A. ಹಾಗಾಗಿ Pa is equal to Pa naught into Xa. Similarly, we can also write the vapor pressure for the Pb also. That is the vapor pressure of Pb, that is equal to Pb naught is the pure component of a particular liquid, that is into mole fraction of a particular liquid B. ಹಾಗಾಗಿ ಸೊ ದ ರೌಲ್ಸ್ ಲಾ ಸ್ಟೇಟ್ಮೆಂಟ್ ನಮಗೆ ಈ ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಇರುತ್ತೆ. ದಟ್ ಈಸ್ ದ ಸ್ಟೇಟ್ಮೆಂಟ್ ಓನ್ಲಿ ಇಂಡಿಕೇಟ್ಸ್ ಫಾರ್ ಎ ವಾಲೆಟೈಲ್ ಲಿಕ್ವಿಡ್. ಇಲ್ಲಿ ಎರಡು ವಾಲೆಟೈಲ್ ಲಿಕ್ವಿಡ್ಸನ್ನು ತೊಗೊಂಡಿದ್ದಾರೆ, ಒಂದು ಎ ಇನ್ನೊಂದು ಬಿ. ಅರ್ಥ ಆಗ್ತಿದೆಯಾ? ಒಂದು ಎ ಅಂತ ತೊಗೊಂಡ್ರೆ ಎಗೆ ಪಿ ಎ ನಾಟ್ ಇಸ್ ದ ಪ್ಯೂರ್ ವೇಪರ್ ಪ್ರೆಷರ್ ಆ್ಯಂಡ್ ಬಿನು ಸಮೇತ ವಾಲೆಟೈಲ್ ಲಿಕ್ವಿಡ್ ಅಂತ ತಗೊಂಡ್ರೆ ಪಿ ಬಿ ನಾಟ್ ಇಸ್ ಅಗೇನ್ ದ ಪ್ಯೂರ್ ವೇಪರ್ ಪ್ರೆಷರ್ ಆಫ್ ಬಿ ಲಿಕ್ವಿಡ್, ದಟ್ ಈಸ್ ಆಲ್ಸೋ ವಾಲೆಟೈಲ್. ಆ್ಯಂಡ್ ಮೋಲ್ ಫ್ರಾಕ್ಷನ್ ಎಕ್ಸ್ ಐ ಇಸ್ ದ ಫಾರ್ ಎ ಲಿಕ್ವಿಡ್ ಆ್ಯಂಡ್ ಎಕ್ಸ್ ಬಿ ಇಸ್ ದ ಮೋಲ್ ಫ್ರಾಕ್ಷನ್ ಆಫ್ ಬಿ ಲಿಕ್ವಿಡ್. That means the Raoult's law statement is for a volatile liquid, the partial vapor pressure of partial vapor pressure of each component is equal to the product of its vapor pressure of its pure component or pure state and its mole fraction ಅಂತ ತಗೋತ್ತೆ. That is about the Raoult's law. ಸ್ಟೇಟ್ಮೆಂಟನ್ನು ಕೇಳ್ತಾರೆ, ಕೆಲವು ಸತಿ ರೈಟ್ ದ ಮ್ಯಾಥಮೆಟಿಕಲ್ ಫಾರ್ಮ್ ಅಂತ ಕೇಳಿದ್ರೆ ಯಾವುದಾದ್ರು ಒಂದು ಪಿ ಎಗೋ ಅಥವಾ ಪಿ ಬಿಗೆ ಬಂದರೆ ಸಾಕು. ಹಾಗಾಗಿ ಸೊ ದಿಸ್ ಅಬೌಟ್ ದ ಸ್ಟೇಟ್ಮೆಂಟ್ ಆಫ್ ರೌಲ್ಟ್ಸ್ ಲಾ ಆಗಿರುತ್ತೆ. ಸೊ ದಿಸ್ ಅಬೌಟ್ ದ ಸ್ಟೇಟ್ಮೆಂಟ್ ಆಫ್ ರೌಲ್ಟ್ಸ್ ಲಾ. ಆ್ಯಂಡ್ ನೆಕ್ಸ್ಟ್, ದ ಟೋಟಲ್ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಈಸ್ ಆಲ್ವೇಸ್ ಈಕ್ವಲ್ ಟು ಪಿ ಎ ಪ್ಲಸ್ ಪಿ ಬಿ ಆಗಿರುತ್ತೆ. ದಟ್ ಈಸ್ ದ ಟೋಟಲ್ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್. ಯಾವುದ್ರದ್ದು? ನಮಗೆ ಎರಡನೇ ಸೊಲ್ಯೂಷನ್. ಇಲ್ಲಿ ಅಬ್ಸರ್ವ್ ಮಾಡಿದರೆ ಎರಡನೇ ಸೊಲ್ಯೂಷನ್ನು ಇಲ್ಲಿ ರೆಡ್ ಕಲರ್ ಡಾಟ್ಸ್ ಅಂತ ಹೇಳಿದ್ರೆ ರೆಡ್ ಕಲರ್ ಬಬಲ್ಸ್ ಇದ್ದಾವೆ, ಜೊತೆಗೆ ಗ್ರೀನ್ ಕಲರ್ ಬಬಲ್ಸ್ ಇದ್ದಾವೆ. ದಟ್ ಈಸ್ ದ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್. ಅಂದರೆ ಇಲ್ಲಿ ನಮಗೆ ನಾವು ಮಾತಾಡ್ತಿದ್ದ ರೌಲ್ಟ್ಸ್ ಲಾ ಅದು ಓನ್ಲಿ ಅಬೌಟ್ ದ ಪ್ಯೂರ್ ಕಾಂಪೊನೆಂಟ್ ಬಗ್ಗೆ ಮಾತ್ರ, ಅದು ಪ್ಯೂರ್ ಕಾಂಪೊನೆಂಟ್ ಬಗ್ಗೆ ಮಾತ್ರ. ಅದೇ ಥರ ಇನ್ನೊಂದು ಕಂಟೈನರಲ್ಲಿ ಬಿ ಇತ್ತಿರುತ್ತೆ, ಬರೀ ರೆಡ್ ಪಾರ್ಟಿಕಲ್ಸ್ ಮಾತ್ರ ಇರ್ತವೆ ಅಂತ ತಿಳ್ಕೊಳ್ಳೋಣ. ಅದಿದ್ದಾಗ ಸೊ ಇಲ್ಲಿ ಎ ಅನ್ನೋದು ತೊಗೊಂಡ್ರೆ ಇಲ್ಲಿ ಮೋಲ್ ಫ್ರಾಕ್ಷನ್ ಎಕ್ಸ್ ಎ ಆಗಿರುತ್ತೆ, ಇದರ ಪ್ಯೂರ್ ವೇಪರ್ ಪ್ರೆಷರ್ ಬಂದ್ಬಿಟ್ಟು ಪಿ ಎ ನಾಟ್ ಆಗಿರುತ್ತೆ. ಹಾಗೆ ಬಿ ಇನ್ನೊಂದು ಕಂಟೈನರ್ಲಿದ್ದು ಅಂದರೆ ಕೇವಲ ರೆಡ್ ಪಾರ್ಟಿಕಲ್ಸ್ ಇದ್ದರೆ ಇದರ ಮೋಲ್ ಫ್ರಾಕ್ಷನ್ ಬಂದ್ಬಿಟ್ಟು ಎಕ್ಸ್ ಬಿ ಆಗಿರುತ್ತೆ, ಪ್ಯೂರ್ ಕಾಂಪೊನೆಂಟ್ ಬಂದ್ಬಿಟ್ಟು ಪ್ಯೂರ್ ವೇಪರ್ ಪ್ರೆಷರ್ ಬಂದ್ಬಿಟ್ಟು ಪಿ ಬಿ ನಾಟ್ ಆಗಿರುತ್ತೆ. ಸೊ ಇಲ್ಲಿ ವಾಲಟೈಲ್ ಲಿಕ್ವಿಡ್ಸಿಗೆ ಮಾತ್ರ ನಾವು ರೌಲ್ಟ್ಸ್ ಲಾ ಹೇಳ್ತಿದ್ದೀವಿ. ಬಟ್ ಸೊ ಅವೆರಡನ್ನೂ ಕಂಪೇರ್ ಮಾಡಿದ್ರೆ ಟೋಟಲ್ ವೇಪರ್ ಪ್ರೆಷರ್ ಆಫ್ ಎ ಸೊಲ್ಯೂಷನ್, ಇವೆರಡನ್ನೂ ಏನು ಪಿ ಎ ಮತ್ತು ಎ ಮತ್ತು ಬಿ ಎರಡನ್ನೂ ಮಿಕ್ಸ್ ಮಾಡಿದ್ರೆ ನಮಗೆ ಸೊಲ್ಯೂಷನ್ ಮಿಕ್ಸ್ಚರ್ ಸಿಗುತ್ತೆ. ಯಾವುದ್ರದ್ದು? ಲಿಕ್ವಿಡ್ ಆ್ಯಂಡ್ ಲಿಕ್ವಿಡ್. ಅಂದರೆ ಲಿಕ್ವಿಡ್ ಈಸ್ ಆ್ಯಡೆಡ್ ಟು ಎ ಲಿಕ್ವಿಡ್. ದಿಸ್ ಇಸ್ ಅ ಮಿಕ್ಸ್ಚರ್ ಆಫ್ ಲಿಕ್ವಿಡ್ ಲೈಕ್ ಎಥನಾಲ್ ಇನ್ ವಾಟರ್ ಅಲ್ವಾ, ಅಥವಾ ಬೆನ್ಝೀನ್ ಇನ್ ಟಾಲಿನ್ ಅಥವಾ benzene in toluene. These are all the type of liquids that will give the mixture of liquid in liquid. ಹಾಗಾಗಿ ಇಲ್ಲಿ ಸಪೋಸ್ ನಾವು ಎರಡು ಮಿಕ್ಸ್ಚರ್ ತೊಗೊಂಡಿರ್ತೀವಿ, ಒಂದು ಆಲ್ಕೋಹಾಲ್ ತೊಗೊಂಡಿರ್ತೀವಿ, ಇನ್ನೊಂದು ಕಡೆ ವಾಟರ್ ತೊಗೊಂಡಿರ್ತೀವಿ ಅಂತ ತಿಳ್ಕೊಳ್ಳೋಣ. ಸೊ ಆಲ್ಕೋಹಾಲ್ ಹ್ಯಾವಿಂಗ್ ದಟ್ ಈಸ್ ಎ ಲಿಕ್ವಿಡ್ ಅಂತ ತೊಗೊಂಡ್ರೆ ಇಲ್ಲಿ ಆಲ್ಕೋಹಾಲ್ನ ಮೋಲ್ ಫ್ರ್ಯಾಕ್ಷನ್ ಬಂದ್ಬಿಟ್ಟು ಎಕ್ಸ್ ಎ ಈಸ್ ದ ಮೋಲ್ ಫ್ರ್ಯಾಕ್ಷನ್ ಆಫ್ ಆಲ್ಕೋಹಾಲ್ ಆ್ಯಂಡ್ ದ ಪ್ಯೂರ್ ವೇಪರ್ ಪ್ರೆಷರ್ ಆಫ್ ಆಲ್ಕೋಹಾಲ್ ಈಸ್ ಪಿ ಎ ನಾಟ್ ಅಂತ ತೊಗೊಂಡಿರ್ತೀವಿ. And the second container contains water. ಹಾಗಾಗಿ ಸೊ ಮೋಲ್ ಫ್ರಾಕ್ಷನ್ ಆಫ್ ವಾಟರ್ ಈಸ್ ಎಕ್ಸ್ ಬಿ ಆ್ಯಂಡ್ ಪ್ಯೂರ್ ವೇಪರ್ ಪ್ರೆಷರ್ ಆಫ್ ವಾಟರ್ ಈಸ್ ಪಿ ಬಿ ನಾಟ್ ಅಂತ ತಗೊತೀವಿ. ಅವೆರಡನ್ನೂ ಮಿಕ್ಸ್ ಮಾಡಿದಾಗ ನಮಗಿಲ್ಲಿ ಈ ಡಯಾಗ್ರಾಮ್ ಸಿಗುತ್ತೆ. ಇಲ್ಲಿ ವಾಟರ್ ಮತ್ತು ಆಲ್ಕೋಹಾಲ್ನ ಮಿಕ್ಸ್ ಮಾಡಿದೆ.
ಹಾಗಾಗಿ ದಟ್ ಈಸ್ ದ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಆಗಿರುತ್ತೆ. ಯಾಕೆಂದರೆ ಅಲ್ಲಿ ಬೈನರಿ ಮಿಕ್ಸ್ಚರ್ ಅಂದರೆ ಎರಡು ಲಿಕ್ವಿಡನ್ನು ಮಿಕ್ಸ್ ಮಾಡಿದ್ವಿ, ದಟ್ ಈಸ್ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್. ಹಾಗಾಗಿ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಈಸ್ ಆಲ್ವೇಸ್ ಈಕ್ವಲ್ ಟು PA, ದಟ್ ಈಸ್ ವೇಪರ್ ಪ್ರೆಷರ್ ಆಫ್ ಆಲ್ಕೋಹಾಲ್ ಪ್ಲಸ್ ವೇಪರ್ ಪ್ರೆಷರ್ ಆಫ್ ವಾಟರ್ ಆಗಿರುತ್ತೆ. ಹಾಗಾಗಿ ಟೋಟಲ್ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಈಸ್ ಆಲ್ವೇಸ್ ಈಕ್ವಲ್ ಟು PA ಪ್ಲಸ್ PB ಆಗಿರುತ್ತೆ. ಓಕೆ, ಆ್ಯಂಡ್ PA ಈಸ್ ಆಲ್ವೇಸ್ ಈಕ್ವಲ್ ಟು ದಟ್ ಇಸ್ ದ ಪ್ರಾಡಕ್ಟ್ ಆಫ್ mole fraction of pure component to the mole fraction of particular component. ಹಾಗಾಗಿ ಈಗ ಆಲ್ಕೋಹಾಲ್ ತೊಗೊಳೋದಾದರೆ PA ಈಸ್ ಈಕ್ವಲ್ ಟು PA0 ಇಂಟು XA. ಅದೇ ಥರ ನಾವು ವಾಟರ್ ತೊಗೊಳೋದಾದರೆ ದಟ್ ಈಸ್ ವೇಪರ್ ಪ್ರೆಷರ್ ಆಫ್ ವಾಟರ್ ತೊಗೊಳೋದಾದರೆ ದಟ್ ಈಸ್ ಪ್ರಾಡಕ್ಟ್ ಆಫ್ ಅಗೇನ್ ಪ್ಯೂರ್ ಕಾಂಪೊನೆಂಟ್ ಇಂಟು ಮೋಲ್ ಫ್ರ್ಯಾಕ್ಷನ್ ಆಫ್ ವಾಟರ್. ಹಾಗಾಗಿ PB0 ಇಂಟು XB ತೊಗೊಂಡು. ದಿಸ್ ಇಸ್ ಅಬೌಟ್ ಆ್ಯನ್ ರೌಲ್ಟ್ಸ್ ಲಾ ಆ್ಯಂಡ್ ದೇರ್ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್. ಓಕೆ, ನೆಕ್ಸ್ಟ್ ಇಸ್ ದ ಐಡಿಯಲ್ ಸೊಲ್ಯೂಷನ್ ಅಂತ ಬರುತ್ತೆ. These are also very important for examination. They ask what is an ideal solution ಅಥವಾ ನಾನ್ ಐಡಿಯಲ್ಲು ಬರುತ್ತೆ. ಅವೆರಡು ಡಿಫ್ರೆನ್ಸನ್ನು ಜಾಸ್ತಿ ಕೇಳ್ತಾನೆ. ಕೆಲವೊಂದು ಸತಿ ಐಡಿಯಲ್ ಕೇಳಿದ್ರೆ ಒಂದೊಂದು ಸತಿ ನಾನ್ ಐಡಿಯಲ್ ಕೇಳ್ಬೋದು, ಎಕ್ಸಾಂಪಲ್ಗಳು ಕೇಳ್ಬೋದು. ವಾಟ್ ಈಸ್ ಆನ್ ಐಡಿಯಲ್ ಸೊಲ್ಯೂಷನ್, ಗಿವ್ ಆ್ಯನ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. ಅಥವಾ ವಾಟ್ ಈಸ್ ಆನ್ ನಾನ್ ಐಡಿಯಲ್ ಸೊಲ್ಯೂಷನ್, ಗಿವ್ ಆ್ಯನ್ ಎಕ್ಸಾಂಪಲ್. ಅಥವಾ ರೈಟ್ ಎನಿ 4 ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಅಂತ ಕೇಳ್ತಾರೆ. ಸೊ ಇಲ್ಲಿ ಐಡಿಯಲ್ ಸೊಲ್ಯೂಷನ್ ಅಂತ ತಗೊಂಡಿದ್ದಾರೆ. ವಾಟ್ ಈಸ್ ಅ ಸ್ಟೇಟ್ಮೆಂಟ್? ತುಂಬ ಸಿಂಪಲ್ ಆಗಿದೆ. ಸೊ ಐನ್ ಐಡಿಯಲ್ ಸೊಲ್ಯೂಷನ್ ಮೀನ್ಸ್ ವಿಚ್ ಒಬೇಸ್ ರೌಲ್ಟ್ಸ್ ಲಾ ಅಟ್ ಆಲ್ ದ ಕಾನ್ಸಂಟ್ರೇಷನ್. ಆ್ಯನ್ ಐಡಿಯಲ್ ಸೊಲ್ಯೂಷನ್ ಮೀನ್ಸ್ ವಿಚ್ ಒಬೇಸ್ ದ ರೌಲ್ಟ್ಸ್ ಲಾ ಅಟ್ ಆಲ್ ದ ಕಾನ್ಸಂಟ್ರೇಷನ್ ಆ್ಯಂಡ್ ಟೆಂಪ್ರೇಚರ್ ಈಸ್ ಕಾಲ್ಡ್ ಐಡಿಯಲ್ ಸೊಲ್ಯೂಷನ್. ಅಂದರೆ ಎಲ್ಲ ಕಾನ್ಸಂಟ್ರೇಷನ್ಗೂ ಎಲ್ಲ ಟೆಂಪ್ರೇಚರ್ಗೂ ರೌಲ್ಟ್ಸ್ ಲಾನ ಒಬೇ ಮಾಡಬೇಕು. ರೌಲ್ಟ್ಸ್ ಲಾ ಏನು ಹೇಳುತ್ತೆ? ದ ರೌಲ್ಟ್ಸ್ ಲಾ ಈಸ್ ಸ್ಟೇಟ್ ದಟ್ ಫಾರ್ ಎ ವಾಲಟೈಲ್ ಲಿಕ್ವಿಡ್ ದಟ್ ಈಸ್ the vapor pressure of particular liquid is always equal to the product of vapor pressure of pure component to the mole fraction. ಹಾಗಾಗಿ ಈ ಮ್ಯಾಥಮೆಟಿಕಲ್ ಫಾರ್ಮನ್ನು ಎಲ್ಲ ಕಾನ್ಸಂಟ್ರೇಷನ್ನಿಗೂ ಮತ್ತು ಎಲ್ಲ ಟೆಂಪ್ರೇಚರ್ಗೂ, ಅಂದರೆ ನೀವು ಅಬ್ಸರ್ವ್ ಮಾಡ್ಬೋದು ಎಲ್ಲ ಕಾನ್ಸಂಟ್ರೇಷನ್ ಅಂದರೆ ಹೆಂಗೆ ಬರುತ್ತೆ ಅಂದರೆ 1 ಮೋಲಾರ್ ಸೊಲ್ಯೂಷನ್ಗೂ ಸಮೇತ ಅದೇ ಈಕ್ವೇಷನ್ ಬರಬೇಕು ಅಥವಾ ಅದೇ ಗ್ರಾಫನ್ನು ಪ್ರೊಡ್ಯೂಸ್ ಮಾಡಬೇಕು. ದಟ್ ಮೀನ್ಸ್ ಗ್ರಾಫ್ ಅಂತ ಬಂದಾಗ ಅದು ಈ ಥರ ಗ್ರಾಫನ್ನು ಪ್ರೊಡ್ಯೂಸ್ ಮಾಡೋದು. ಸೊ ಈ ಗ್ರಾಫನ್ನು ಪ್ರೊಡ್ಯೂಸ್ ಮಾಡಬೇಕು. ಅದೇ ಥರ ಕಾನ್ಸಂಟ್ರೇಷನ್ ನಮಗೆ 10 ಮೋಲಾರ್ ತಗೊಂಡ್ರೂ ಸಮೇತ ಅದೇ ಕಾನ್ಸಂಟ್ರೇಷನ್ ಅದೇ ಗ್ರಾಫನ್ನು ಪ್ರೊಡ್ಯೂಸ್ ಮಾಡಬೇಕು. ಟೆಂಪ್ರೇಚರ್ ಅಂತ ಬಂದಾಗ ಸಮೇತ ನಾವು ಎಷ್ಟೇ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೂ ಅದೇ ಫಾರ್ಮುಲಾವನ್ನು ಅಥವಾ ಅದೇ ಗ್ರಾಫನ್ನು ಪ್ರೊಡ್ಯೂಸ್ ಮಾಡಬೇಕು. ಹಾಗಾಗಿ ಸೊ ಇಲ್ಲಿ ಸ್ಟೇಟ್ಮೆಂಟ್ ಭಾಳ ಇಂಪಾರ್ಟೆಂಟ್. ನಿಮಗೆ ಗ್ರಾಫ್ ಹೆಂಗೆ ಬರೀತಿರೋ ಅದೆಲ್ಲ ಯಾರು ಕೇಳಲ್ಲ. ಬಟ್ ಇಲ್ಲಿ ಸ್ಟೇಟ್ಮೆಂಟ್ ಏನು ಹೇಳುತ್ತಂದರೆ ಆ್ಯನ್ ಐಡಿಯಲ್ ಸೊಲ್ಯೂಷನ್ ಮೀನ್ಸ್ ವಿಚ್ ಒಬೇಸ್ ರೌಲ್ಟ್ಸ್ ಲಾ ಅಟ್ ಆಲ್ ಕಾನ್ಸಂಟ್ರೇಷನ್ ಆ್ಯಂಡ್ ಟೆಂಪ್ರೇಚರ್ ಇಸ್ ಕಾಲ್ಡ್ ಐಡಿಯಲ್ ಸೊಲ್ಯೂಷನ್. ಇದರ ಕ್ಯಾರೆಕ್ಟರ್ಸ್ ಐಡಿಯಲ್ ಸೊಲ್ಯೂಷನ್ ಅಂದರೆ ಹೆಂಗಿರ್ತವೆ ಅಂತ ನೋಡೋಣ. ಮೊದಲಾಗಿ ಎಂಥಾಲ್ಪಿ ಆಫ್ ಮಿಕ್ಸಿಂಗ್ ಈಸ್ ಆಲ್ವೇಸ್ ಈಕ್ವಲ್ ಟು 0. ದಟ್ ಮೀನ್ಸ್ ನಾನು 2 ವಾಲಟೈಲ್ ಲಿಕ್ವಿಡನ್ನು ತೊಗೊಂಡು ಐಡಿಯಲ್ ಸೊಲ್ಯೂಷನ್ ಮಿಕ್ಸ್ಚರ್ ಮಾಡ್ತೀನಿ ಅಂತ ತಿಳ್ಕೊಳ್ಳೋಣ. ಸೊ ಲೈಕ್ ಬೆನ್ಸಿನ್ ಇನ್ ಟಾಲಿನ್ ಅಂತ ಹೇಳಿದೆ, ಇಟ್ ಇಸ್ ಅನ್ ಎಕ್ಸಾಂಪಲ್. ಬೆನ್ಸಿನ್ ಇನ್ ಟಾಲಿನ್ ಅಥವಾ N-hexane in N-heptane ಅಥವಾ ಕ್ಲೋರೋಬೆನ್ಸಿನ್ ಇನ್ ಬ್ರೋಮೋಬೆನ್ಸಿನ್. ದಿಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಆಫ್ ಐಡಿಯಲ್ ಸೊಲ್ಯೂಷನ್. ಅವೆಲ್ಲವೂ ಏನು ಮಾಡ್ತವೆ? ಈ ರೌಲ್ಟ್ಸ್ ಲಾವನ್ನು ಎಲ್ಲ ಕಾನ್ಸಂಟ್ರೇಷನಲ್ಲೂ ಮತ್ತು ಎಲ್ಲ ಟೆಂಪ್ರೇಚರ್ನೂ ಒಬೇ ಮಾಡ್ತವೆ. ಒಬೇ ಮೀನ್ಸ್ ಅದರ ಈಕ್ವೇಷನ್ನ ಫಾಲೋ ಮಾಡ್ತವೆ ಅಂತೇಳಿ. ಬಟ್ ಇಲ್ಲಿ ಆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಡಿಯಲ್ ಸೊಲ್ಯೂಷನ್ ಅಂತ ಬಂದಾಗ ಎಂಥಾಲ್ಪಿ ಆಫ್ ಮಿಕ್ಸಿಂಗ್, ದಟ್ ಮೀನ್ಸ್ ಎಂಥಾಲ್ಪಿ ಮೀನ್ಸ್ ದಟ್ ಈಸ್ ಲಿಬ್ರೇಷನ್ ಆಫ್ ಹೀಟ್ ಅಂತ ಬರ್ತೀವಿ. ಇಲ್ಲಿ 2 ಲಿಕ್ವಿಡನ್ನು ಮಿಕ್ಸ್ ಮಾಡಿದ್ರೆ, ಸಪೋಸ್ ನಾನೀಗ ಇಲ್ಲಿ ಬೆನ್ಸಿನ್ ಇನ್ ಟಾಲಿನ್ ತೊಗೊಂಡು ತಿಂತೀನಿ. ಒಂದು ಕಂಟೈನರಲ್ಲಿ ನಾನು 1 ಲೀಟರ್ ಬೆನ್ಸಿನ್ ತೊಗೊಂಡಿನಿ ಅಂತ ತಿಳ್ಕೊಳ್ಳೋಣ. 1 ಲೀಟರ್ ಬೆನ್ಸಿನ್. ಇನ್ನೊಂದು ಕಂಟೈನರಲ್ಲಿ ನಾನು ಅದೇ 1 ಲೀಟ್ರು ಟಾಲಿನ್ ತೊಗೊಂಡು ಅಂತ ತಿಳ್ಕೊಳ್ಳೋದು. 1 ಲೀಟ್ರ್ ಟಾಲಿನ್, ಒಂದು ಬೆನ್ಝೀನು, ಇನ್ನೊಂದು ಟಾಲಿನ್, 2 ಮಿಕ್ಸ್ಚರ್ನ ತೊಗೊಂಡಿದ್ದೀವಿ. ಈ ಟಾಲಿನ್ ತೊಗೊಂಡು ಎರಡನ್ನೂ ಇನ್ನೊಂದು ಕಂಟೈನರ್ಗೆ ಮಿಕ್ಸ್ ಮಾಡಿದ್ರೆ, ದೊಡ್ಡ 5 ಲೀಟ್ರ್ ಕಂಟೈನರ್ ತಗೊಂಡಿರ್ತೀವಿ. ಈ 2 ಮಿಕ್ಸ್ ಮಾಡಿದ್ರೆ ನಮಗೆ ಯಾವುದೇ ಕಾರಣಕ್ಕೂ ಹೀಟ್ ಲಿಬ್ರೇಟ್ ಆಗಬಾರ್ದು. ನೀವು ಕೆಲವು ಸತಿ ನಮ್ಮ ಲ್ಯಾಬ್ಗಳಲ್ಲಿ ನೋಡಿರ್ತೀರ, ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಸಾಲ್ಟ್ಗಳನ್ನು ನೀರಿಗೆ ಹಾಕಿದ್ರೆ ಹೀಟ್ ಲಿಬ್ರೇಟ್ ಆಗುತ್ತೆ, ಅಂದರೆ ಬಿಸಿ ಆಗುತ್ತೆ.
ಅದೇ ಥರ ಸೋಡಿಯಂ ಕಾರ್ಬೋನೇಟ್ಗಳನ್ನು ಹಾಕಿದ್ರೆ ನಮಗೆ ಹೀಟ್ ರಿಡ್ಯೂಸ್ ಆಗುತ್ತೆ. ಅದೇ ಥರ ಕ್ಲೋರೋಫಾರ್ಮ್ ಅಥವಾ ಅಸಿಟೋನ್ ಅವುಗಳನ್ನ ಆ್ಯಡ್ ಮಾಡಿದ್ರೆ ನಮಗೆ ಏನು ಹೀಟ್ ಕಡಿಮೆ ಆಗುತ್ತೆ, ಅಂದರೆ ಕೂಲ್ನೆಸ್ ಬರುತ್ತೆ. ಜೊತೆಗೆ HCl ಅನ್ನು ಅಥವಾ H2SO4 ನಾವು ಏನಾದರೂ ನೀರಿಗೆ ಹಾಕಿದ್ರೆ ಹೀಟ್ ಲಿಬ್ರೇಟ್ ಆಗುತ್ತೆ. ಇಲ್ಲಿ ಐಡಿಯಲ್ ಸೊಲ್ಯೂಷನ್ ಅಂತ ಬಂದಾಗ ಯಾವುದೋ ಮಿಕ್ಸ್ಚರ್ ಆಫ್ ಬೆಂಜಿನ್ ಆ್ಯಂಡ್ ಟಾಲಿನನ್ನು ಮಿಕ್ಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಹೀಟ್ ಲಿಬ್ರೇಟ್ ಆಗಲ್ಲ. ಹೀಟ್ ಲಿಬ್ರೇಟ್ ಆಗಬಾರ್ದು, ಆ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಆಗಿರಬೇಕು. ಅಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಅವು ಐಡಿಯಲ್ ಸೊಲ್ಯೂಷನ್ ಆಗಿರುತ್ತೆ. ಜೊತೆಗೆ ವಾಲ್ಯೂಮ್ ಆಫ್ ಮಿಕ್ಸಿಂಗ್, ಸೊ ವಾಲ್ಯೂಮ್ ಆಫ್ ಮಿಕ್ಸಿಂಗ್ ಬಂದರೂ ಕೂಡ ಅದು ಈಸ್ ಈಕ್ವಲ್ ಟು 0, ದಟ್ ಈಸ್ ಡೆಲ್ಟಾ H ಮಿಕ್ಸ್ ಈಸ್ ಈಕ್ವಲ್ ಟು 0, ದಟ್ ಈಸ್ ಎಂಥಾಲ್ಪಿ ಆಫ್ ಮಿಕ್ಸಿಂಗ್ ಈಸ್ ಆಲ್ವೇಸ್ ಈಕ್ವಲ್ ಟು 0. ದೆನ್ ವಾಲ್ಯೂಮ್ ಆಫ್ ಮಿಕ್ಸಿಂಗ್ ಮೀನ್ಸ್ ದಟ್ ಈಸ್ ಡೆಲ್ಟಾ V ಈಸ್ ಈಕ್ವಲ್ ಟು 0 ಆಗುತ್ತೆ, ದಟ್ ಈಸ್ ವಾಲ್ಯೂಮ್ ಆಫ್ ಮಿಕ್ಸಿಂಗ್. ದಟ್ ಮೀನ್ಸ್ ಇಲ್ಲಿ 1 ಲೀಟ್ರ್ ಅಂತ ಹೇಳಿದೆ, ಈ 1 ಲೀಟ್ರ್ ತಗೊಂಡ್ರೆ ನಮಗೆ ಇಲ್ಲಿ ಎಷ್ಟು ಬರಬೇಕು, ಕರೆಕ್ಟಾಗಿ 2 ಲೀಟ್ರ್ ಬರಬೇಕು. 2 ಲೀಟ್ರ್ ಬಂತು ಅಂದರೆ ದಟ್ ಈಸ್ ಐಡಿಯಲ್ ಸೊಲ್ಯೂಷನ್. 2 ಲೀಟ್ರಿಗಿಂತ ಕೆಲವೊಂದು ಸತಿ ಕಡಿಮೆ ಆಗುತ್ತೆ, ಕೆಲವೊಂದು ಸತಿ ಜಾಸ್ತಿ ಆದರೆ ಅವು ನಾನ್ ಐಡಿಯಲ್ ಸೊಲ್ಯೂಷನ್ಗೆ ಬರ್ತವೆ. ಎಲ್ಲ ಲಿಕ್ವಿಡು ಬರೋಲ್ಲ. ನಾನು ಹೇಳಿದ್ನಲ್ಲ, ಯಾವುದೋ ಬೆನ್ಸಿನ್ ಮತ್ತು ಟಾಲಿನ್ ಎರಡೂ ಮಿಕ್ಸ್ ಮಾಡೋದು ನಮಗೆ ಕರೆಕ್ಟಾಗಿ 1 ಲೀಟ್ರ್ ಮಿಕ್ಸ್ ಮಾಡಿದ್ರೆ 2 ಲೀಟ್ರ್ ಬರುತ್ತೆ. ದಟ್ ಈಸ್ ವಾಲ್ಯೂಮ್ ಆಫ್ ಮಿಕ್ಸಿಂಗ್ ಈಸ್ ಆಲ್ವೇಸ್ ಈಕ್ವಲ್ ಟು 0. ವೈ ದೇ ಆರ್ ಪ್ರೊಡ್ಯೂಸ್ ದ ವಾಲ್ಯೂಮ್ ಆಫ್ ಮಿಕ್ಸಿಂಗ್ ಈಸ್ ಈಕ್ವಲ್ ಟು 0 ಆ್ಯಂಡ್ ಎಂಥಾಲ್ಪಿ ಆಫ್ ಮಿಕ್ಸಿಂಗ್ ಈಸ್ ಈಕ್ವಲ್ ಟು 0 ಮೀನ್ಸ್ ದಟ್ ಈಸ್ ದ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಕಾಂಪೊನೆಂಟ್ ಈಸ್ ಸೇಮ್ ಆ್ಯಸ್ ಟು ದ ಪ್ಯೂರ್ ಕಾಂಪೊನೆಂಟ್. ಪ್ಯೂರ್ ಕಾಂಪೊನೆಂಟ್ನಿಗೆ ಹೆಂಗಿರುತ್ತೋ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೆಂಗಿರುತ್ತೋ ಆ ಥರ ಸೊಲ್ಯೂಷನ್ ಮಿಕ್ಸ್ಚರ್ಲು ಸಮೇತ ಅವು ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ನು ಸೇಮ್ ಇರುತ್ತೆ. ಹಾಗಾಗಿ ಅವು ನಮಗೆ ವಾಲ್ಯೂಮ್ ಆಫ್ ಮಿಕ್ಸಿಂಗಲ್ಲಿ 0, ದಟ್ ಮೀನ್ಸ್ ಹೀಟ್ ಲಿಬ್ರೇಟ್ ಮಾಡಲ್ಲ, ವಾಲ್ಯೂಮ್ ಸಮೇತ ಸೇಮ್ ಇರ್ತವೆ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ನಾನ್ ಐಡಿಯಲ್ ಸೊಲ್ಯೂಷನ್ ಅಂತ ಬರುತ್ತೆ. ಸೊ ನಾನ್ ಐಡಿಯಲ್ ಸೊಲ್ಯೂಷನ್ ಅಂತ ಬಂದಾಗ ದ ಸೊಲ್ಯೂಷನ್ ವಿಚ್ ಡಸ್ ನಾಟ್ ಒಬೇ ರೌಲ್ಟ್ಸ್ ಲಾ. That means ideal solution which obeys the Raoult's law. The non-ideal solution means which does not obey the Raoult's law at all the concentration and temperature. They are called non-ideal solution. So ಇವುಗಳನ್ನು ಸಮೇತ ನಮಗೆ ಎಕ್ಸಾಂಪಲ್ ತಗೊಳ್ಳೋದಾದರೆ ಸುಮಾರು ಎಕ್ಸಾಂಪಲ್ಸ್ ಇರ್ತದೆ. ಇಟ್ ಈಸ್ ಸೋಡಿಯಂ ಹೈಡ್ರಾಕ್ಸೈಡ್ ಇನ್ ವಾಟರ್, H2SO4 ಇನ್ ವಾಟರ್, HCl ಇನ್ ವಾಟರ್. ಇಲ್ಲೇನಾಗುತ್ತೆ, ಸೊ ದಿ ಎಂಥಾಲ್ಪಿ ಆಫ್ ಮಿಕ್ಸಿಂಗ್ ಈಸ್ ನಾಟ್ ಈಕ್ವಲ್ ಟು 0. ದಟ್ ಮೀನ್ಸ್ ದೇ ಶುಡ್ ಪ್ರೊಡ್ಯೂಸ್ ಹೀಟ್ ಆರ್ ಬೈ ಅಬ್ಸಾರ್ಬಿಂಗ್ ಹೀಟ್. 2 ಕಂಡೀಷನ್, ಒಂದು ಹೀಟ್ ಲಿಬ್ರೇಟ್ ಮಾಡಬೇಕು, ಇನ್ನೊಂದು ಹೀಟನ್ನು ಅಬ್ಸರ್ವ್ ಮಾಡಬೇಕು. ಅಥವಾ ಎಕ್ಸೋಥರ್ಮಿಕ್ ಆಗಿರ್ಬೋದು ಅಥವಾ ಎಂಡೋಥರ್ಮಿಕ್ ಆಗಿರ್ಬೋದು. ಎಕ್ಸೋಥರ್ಮಿಕ್ ಅಂತ ಬಂದರೆ ಹೀಟ್ ಲಿಬ್ರೇಟ್ ಮಾಡ್ತವೆ, ಎಂಡೋಥರ್ಮಿಕ್ ಅಂತ ಬಂದರೆ ಹೀಟನ್ನು ಅಬ್ಸರ್ವ್ ಮಾಡ್ತವೆ. ಹಾಗಾಗಿ ದ ಎಂಥಾಲ್ಪಿ ಆಫ್ ಮಿಕ್ಸಿಂಗ್ ಈಸ್ ನಾಟ್ ಈಕ್ವಲ್ ಟು 0. ಬಟ್ ಇನ್ ಕೇಸ್ ಆಫ್ ಐಡಿಯಲ್ ಸೊಲ್ಯೂಷನ್ ಎಂಥಾಲ್ಪಿ ಆಫ್ ಮಿಕ್ಸಿಂಗ್ ದಟ್ ಈಸ್ ಡೆಲ್ಟಾ H ಮಿಕ್ಸ್ ಈಸ್ ಈಕ್ವಲ್ ಟು 0 ಆಗಿರುತ್ತೆ ಎಲ್ಲಿ ಐಡಿಯಲಲ್ಲಿ. ಆದರೆ ನಾನ್ ಐಡಿಯಲಲ್ಲಿ ನಮಗೆ ಎಂಥಾಲ್ಪಿ ಮಿಕ್ಸಿಂಗು ನಾಟ್ ಈಕ್ವಲ್ ಟು 0 ಆಯಿತು. ಬಟ್ ಇನ್ ಕೇಸ್ ಆಫ್ ನಾನ್ ಐಡಿಯಲ್ ಸೊಲ್ಯೂಷನ್ ದ ವಾಲ್ಯೂಮ್ ಆಫ್ ಮಿಕ್ಸಿಂಗ್ ಈಸ್ ಆಲ್ಸೋ ನಾಟ್ ಈಕ್ವಲ್ ಟು 0. ದಟ್ ಮೀನ್ಸ್ ವಾಲ್ಯೂಮ್ ಚೇಂಜ್ ಆಗ್ಬೋದು. ಅಥವಾ 1 ಲೀಟ್ರ್ ಅಂತ ಆ್ಯಡ್ ಮಾಡಿದ್ರೆ ನಮಗಿಲ್ಲಿ 2 ಲೀಟ್ರ್ ಬರೋಲ್ಲ ಅಲ್ಲಿ, ಅಥವಾ 1.9 ಅಥವಾ 1 ಲೀಟರ್ ಅಥವಾ 1900 ml ಬರ್ಬೋದು, ಅಥವಾ 1950 ml ಬರ್ಬೋದು. ಅಂದರೆ 2 ಲೀಟ್ರಿಗಿಂತ ಸ್ವಲ್ಪ ಕಡಿಮೆ ಆಗಬೇಕು, ಅಥವಾ 2 ಲೀಟ್ರಿಗಿಂತ ಜಾಸ್ತಿ ಆಗಬೇಕು. 2 ಕಂಡೀಷನ್ ಇರ್ತವೆ. ಹಾಗಾಗಿ ವಾಲ್ಯೂಮ್ ಆಫ್ ಮಿಕ್ಸಿಂಗ್ ಈಸ್ ನಾಟ್ ಈಕ್ವಲ್ ಟು 0 ಆಗಿರುತ್ತೆ ಇಲ್ಲಿ ನಾನ್ ಐಡಿಯಲ್ ಸೊಲ್ಯೂಷನಲ್ಲಿ. ಬಟ್ ಜೊತೆಗೆ ಯಾಕೆ ಅವು ನಮಗೆ ವಾಲ್ಯೂಮ್ ಆಫ್ ಮಿಕ್ಸಿಂಗ್ ಮತ್ತು ಎಂಥಾಲ್ಪಿ ಆಫ್ ಮಿಕ್ಸಿಂಗ್ ನಾಟ್ ಈಕ್ವಲ್ ಟು 0 ಕೊಡ್ತಾವೆ ಅಂದರೆ ಇಲ್ಲಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಕಾಂಪೊನೆಂಟ್ ಈಸ್ ಡಿಫರೆಂಟ್ ಆ್ಯಸ್ ಇನ್ ಕೇಸ್ ಆಫ್ ಕಂಪೇರ್ ಟು ದ ಪ್ಯೂರ್ ಕಾಂಪೊನೆಂಟ್. ಪ್ಯೂರ್ ಕಾಂಪೊನೆಂಟಿಗೆ ಕಂಪೇರ್ ಮಾಡಿದ್ರೆ ದ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಿರುತ್ತೆ ಡಿಫ್ರೆಂಟ್ ಇರುತ್ತೆ. ಅಂದರೆ ಅಲ್ಲಿ ಕಡಿಮೆ ಇದ್ದು ಇಲ್ಲಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಅಥವಾ ಬಾಂಡಿಂಗ್ ಕೂಡ ಮಾಡ್ಬೋದು. ಆ ಬಾಂಡಿಂಗ್ ಮಾಡಿದ್ರೆ ನಮಗೇನಾಗುತ್ತೆ ಅಲ್ಲಿ ವಾಲ್ಯೂಮ್ ಆಫ್ ಮಿಕ್ಸಿಂಗ್ ಕೂಡ ಕಡಿಮೆ ಆಗುತ್ತೆ, ಜೊತೆಗೆ ಹೀಟ್ ಲಿಬ್ರೇಟ್ ಆಗೋದು ಅಥವಾ ಹೀಟ್ ಅಬ್ಸರ್ವ್ ಆಗೋದು ಅಥವಾ ಎಕ್ಸೋಥರ್ಮಿಕ್ ಮತ್ತು ಎಂಡೋಥರ್ಮಿಕ್ ಆಗುತ್ತೆ. ಸೊ ಅದ್ರ ಜೊತೆಗೆ ಐಡಿಯಲ್ ಸೊಲ್ಯೂಷನಲ್ಲಿ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ದೇ ಆರ್ ದ ಟೈಪ್ ಆಫ್ ಕಂಪೌಂಡ್ ವಿಚ್ ಡಸ್ ನಾಟ್ ಪ್ರೊಡ್ಯೂಸ್ ಹೀಟ್ ಆ್ಯಂಡ್ ದೇ ಆರ್ ದ ವಾಲ್ಯೂಮ್ ಆಫ್ ಮಿಕ್ಸಿಂಗ್ ಆಲ್ಸೋ ಈಸ್ ಈಕ್ವಲ್ ಟು 0 ಅಥವಾ ಏನು ವಾಲ್ಯೂಮ್ ಚೇಂಜ್ ಆಗಲ್ಲ ಅಂತ ಬಂದಾಗ ಅಲ್ಲಿ ಕಾಂಪೊನೆಂಟ್ಸ್ ಆಫ್ ಪರ್ಟಿಕ್ಯುಲರ್ ಕಾಂಪೊನೆಂಟ್ ದೇ ಆರ್ ಐಡೆಂಟಿಕಲ್ ಇನ್ ಸೈಜ್, ಅಥವಾ ಸೇಮ್ ಸೈಜ್ ಇರ್ಬೋದು, ಅಥವಾ ಸೇಮ್ ಟೈಪ್ ಆಫ್ ಪೊಲಾರಿಟಿ ಆಗಿರ್ಬೋದು. ಆ ಪೊಲಾರಿಟಿ ಅಂತ ನಿಮ್ಗೆ ಗೊತ್ತಿದೆ, ನಾವು ಏನು ದಟ್ಸ್ ಅ ಎಲೆಕ್ಟ್ರೋ ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಏನು ಮಾತಾಡ್ತೀವಿ, ಆ ಪೊಲಾರಿಟಿ ಡಿಫ್ರೆನ್ಸು ಇರಬಾರ್ದು. ಆವಾಗ ನಮಗೇನು ಬರ್ತವೆ ಐಡಿಯಲ್ ಸೊಲ್ಯೂಷನ್ಗಳು ಮಿಕ್ಸ್ಚರ್ಗಳು ಸಿಗ್ತವೆ. ಜೊತೆಗೆ ಡಿಫ್ರೆನ್ಸ್ ಅಂತ ಬರೋದಾದರೆ ನಾನು ಹೇಳ್ತೀನಿ, ಇಲ್ಲಿ ಒಂದು ಡೆಫಿನೇಷನ್ ಕೇಳ್ತೇನೆ ಅಥವಾ ಡಿಫ್ರೆನ್ಸ್ ಕೇಳ್ತೇನೆ ಅಂತ ಹೇಳಿದೆ, ಇವೆರಡೇ ಕ್ವಶನ್ ಕೇಳೋದು.
ವಾಟ್ ಈಸ್ ಆ್ಯನ್ ಐಡಿಯಲ್ ಸೊಲ್ಯೂಷನ್, ಗಿವ್ ಆ್ಯನ್ ಎಕ್ಸಾಂಪಲ್, ಅಥವಾ ವಾಟ್ ಈಸ್ ಆ್ಯನ್ ನಾನ್ ಐಡಿಯಲ್ ಸೊಲ್ಯೂಷನ್, ಗಿವ್ ಆ್ಯನ್ ಎಕ್ಸಾಂಪಲ್. ಜೊತೆಗೆ ಇದೊಂದು ಕ್ವಶನ್ ಕೇಳ್ತೇನೆ, ರೈಟ್ ಎನಿ 4 ಡಿಫ್ರೆನ್ಸ್ ಬಿಟ್ವೀನ್ ಐಡಿಯಲ್ ಸೊಲ್ಯೂಷನ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಕೇಳ್ತೇನೆ. ಸೊ ಮೊದಲನೇದಾಗಿ ಐಡಿಯಲ್ ಸೊಲ್ಯೂಷನ್ ಅಂತ ಬಂದಾಗ ಡಿಫ್ರೆನ್ಸ್ಗೆ ವಿಚ್ ಒಬೇಸ್ ದ ರೌಲ್ಸ್ ಲಾ ಅಟ್ ಆಲ್ ಕಾನ್ಸಂಟ್ರೇಷನ್ ಆ್ಯಂಡ್ ಟೆಂಪರೇಚರ್, ಬಟ್ ಇನ್ ಕೇಸ್ ಆಫ್ ನಾನ್ ಐಡಿಯಲ್ ಸೊಲ್ಯೂಷನ್ which does not obey the Raoult's law at all concentration and temperature. And second difference in case of ideal solution is that is delta H mix, that is enthalpy of mixing is equal to 0, but in case of non-ideal solution that is delta H mix, that is enthalpy of mixing is not equal to 0. Then the volume of mixing is equal to 0 in case of ideal solution, the volume of mixing is not equal to 0 in case of non-ideal solution. And the example for the ideal solution is that is benzene in toluene, ಅಥವಾ ಎನ್ ಹೆಕ್ಸೆನಿನ್ ಎನ್ ಹೆಪ್ಟೇನ್, ಅಥವಾ ಬೆನ್ಝೀನಿನ್ ಟಾಲಿನ್ ಜೊತೆಗೆ ಇನ್ನೊಂದು ಅದು ಕ್ಲೋರೋಬೆನ್ಝಿನಿನ್ ಬ್ರೋಮೋಬೆನ್ಝಿನ್, ಅಥವಾ ಈಥೈಲ್ ಬ್ರೋಮೈಡ್ ಇನ್ ಈಥೈಲ್ ಅಯೋಡೈಡನ್ನು ಬರೀಬೋದು, ಈಥೈಲ್ ಅಯೋಡೈಡ್ ಇನ್ ಈಥೈಲ್ ಬ್ರೋಮೈಡ್. ದಿಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಆಫ್ ಐಡಿಯಲ್ ಸೊಲ್ಯೂಷನ್. ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಗೆ ನಮಗೆ ಸುಮಾರು ಎಕ್ಸಾಂಪಲ್ ಸಿಗ್ತವೆ. ದಟ್ ಈಸ್ ಸೋಡಿಯಂ ಕ್ಲೋರೈಡ್ ಇನ್ ವಾಟರ್ ಜೊತೆಗೆ, ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಇನ್ ವಾಟರ್, HCl ಇನ್ ವಾಟರ್ ಜೊತೆಗೆ ಸೋಡಿಯಂ ಕಾರ್ಬೋನೇಟ್ ಇನ್ ವಾಟರ್, ಅಥವಾ ಅಸಿಟೋನ್ ಇನ್ ವಾಟರ್. ಸೊ ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಆಫ್ ನಾನ್ ಐಡಿಯಲ್ ಸೊಲ್ಯೂಷನ್. So in next class we discuss about the types of non-ideal solution. If you have any doubts, please you can ask me.